ಮೈಸೂರಿನ ನಿವಾಸ ಅದು. ಅವರ ಮನೆಯವರವರು ನೋಡಿ, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಲ್ಲ, ಒಂದು ಎರಡು ವಿಂಡೋದಲ್ಲಿ ತಾವು ಗಮನಿಸ್ತಿರೋ ಹಾಗೆ ಒಂದು ವಿಂಡೋದಲ್ಲಿ ಅವರು ಕೊನೆಯದಾಗಿ ಭಾಗಿಯಾಗಿದ್ದ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಅವರನ್ನ ಕರೆತಂದು ಕುಳ್ಳಿರಿಸ್ತಾ ಇರುವಂತಹ ದೃಶ್ಯ. ವೀರೇಂದ್ರ ಹೆಗ್ಗಡೆಯವರ ಪಕ್ಕದಲ್ಲಿ ಅವರನ್ನ ಕುಳ್ಳಿರಿಸ್ತಾ ಇದ್ರೆ ಅದರ ಜೊತೆಗೆ ಅವರ ಜೊತೆಯಲ್ಲಿ ನಮ್ಮ ರಿಪಬ್ಲಿಕ್ ಕನ್ನಡದ ಸಂಪಾದಕರು ಕೂಡ ಇದ್ರು. ಇದು ಅವರ ಇನ್ನೊಂದು ವಿಂಡೋದಲ್ಲಿ ತಾವು ನೋಡ್ತಾ ಇದ್ರಲ್ಲ, ಇದು SL ಭೈರಪ್ಪ ಅವರ ಸಂಬಂಧಿಕರ ಮನೆ. ಆ ಸಂಬಂಧಿಕರ ಮನೆಯಲ್ಲಿ ಎಲ್ಲೊಬ್ರು ತಾಯಿ ಮಾತಾಡ್ತಿರುವಂತ ದೃಶ್ಯ, ಅವ್ರ ಸಂಬಂಧಿಕರು ಅಂತ ಅನ್ಸುತ್ತೆ. ಅವರಿಗೆಲ್ಲ ವಿಚಾರ ಈಗ ತಿಳಿದಿರುತ್ತೆ. ವಯೋ ಸಹಜ ಕಾಯಿಲೆಯಿಂದ ಅವರ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರಲ್ಲ, ನಿರಂತರವಾಗಿ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗಲಿಲ್ಲ. 94 ವರ್ಷದ SL ಭೈರಪ್ಪನವರ ನಿಧನದ ವಾರ್ತೆ ಈಗ ನಮಗೆ ಬಂದಿದೆ. ಅವರ ನಿಧನದ ವಿಚಾರ ಎಲ್ಲರಲ್ಲೂ ಕೂಡ ಬಹಳ ನೋವು ಉಂಟು ಮಾಡಿದೆ. ಯಾಕಂತ ಹೇಳಿದ್ರೆ ಸಾಹಿತ್ಯ ಲೋಕಕ್ಕೆ ಅವರು ಕೊಟ್ಟಂತ ಕೊಡುಗೆ ಅದು ಯಾರೂ ಕೂಡ ಅವರನ್ನ ಮೀರಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಅಂತ SL ಭೈರಪ್ಪನವರ ನಿಧನದ ವಿಚಾರ ಅವರ ಅಭಿಮಾನಿಗಳಲ್ಲಿ, ಅವರ ಕೃತಿಗಳನ್ನ ಓದಿದವರಲ್ಲಿ, ಅವರ ಕಾದಂಬರಿಗಳನ್ನ ಓದಿದವರಲ್ಲಿ ಅದೊಂದು ಶಾಕಿಂಗ್ ನ್ಯೂಸ್. ಅದು ಅವರು ಇಲ್ಲ ಅನ್ನುವಂತ ವಿಚಾರನ. ವೆಲ್ಕಮ್ ಬ್ಯಾಕ್. ಹಿರಿಯ ಸಾಹಿತಿ SL ಭೈರಪ್ಪ ನಿಧನ. ಬೆಂಗಳೂರು ಕಡೆ ಭೈರಪ್ಪ ಕುಟುಂಬಸ್ಥರು ಹೊರಟಿದ್ದಾರೆ. SL ಭೈರಪ್ಪ ಸಾವಿನ ಬಗ್ಗೆ ತಿಳಿದು ಬರ್ತಾ ಇದ್ದಂತೆ ಅವರ ಕುಟುಂಬದವರೆಲ್ಲರೂ ಕೂಡ ಈಗ ಬೆಂಗಳೂರು ಕಡೆ ಹೊರಟಿದ್ದಾರೆ. ಮೈಸೂರಿನಿಂದ ಬೆಂಗಳೂರು ಕಡೆ ಅವರ ಕುಟುಂಬದವರು ಆಗಮಿಸ್ತಾ ಇದ್ದಾರೆ. ಭೈರಪ್ಪ ಅವರ ನಿಧನದ ವಾರ್ತೆ ಅವರೆಲ್ಲರಿಗೂ ಕೂಡ ಬರಸಿಡಿಲು ಬಡಿದಂತಾಗಿದೆ. SL ಭೈರಪ್ಪ ಅವರ ಸಾವಿನ ಸುದ್ದಿಯನ್ನ ತಿಳಿದು ಈಗ ಮೈಸೂರಿನಲ್ಲಿ ಇದ್ದ ಅವರ ಕುಟುಂಬದವರು ಬೆಂಗಳೂರಿನ ಕಡೆಗೆ ಆಗಮಿಸ್ತಾ ಇದ್ದಾರೆ. ಹಿರಿಯ ಸಾಹಿತಿ SL ಭೈರಪ್ಪ ಅವರು ನಿಧನರಾಗಿದ್ದಾರೆ. ಅವರ ನಿಧನದ ವಾರ್ತೆ ಎಲ್ಲರಿಗೂ ಕೂಡ ಬರಸಿಡಿಲು ಬಡಿದಂತಾಗಿದೆ. ಹೃದಯಾಘಾತದಿಂದ SL ಭೈರಪ್ಪ ನಿಧನ ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಮಧ್ಯಾಹ್ನ 2:38 ಸುಮಾರಿಗೆ ಭೈರಪ್ಪನವರು ನಿಧನ ಹೊಂದಿದ್ದಾರೆ. SL ಭೈರಪ್ಪ ನಿಧನದ ಬಗ್ಗೆ ಮಾಧ್ಯಮ ಹೇಳಿಕೆಯನ್ನ ನೀಡಿದ್ದಾರೆ. ಬೆಂಗಳೂರಿನ ರಾಷ್ಟ್ರೋತ್ಥಾನ ಆಸ್ಪತ್ರೆ ಮಾಧ್ಯಮ ಹೇಳಿಕೆಯನ್ನ ನೀಡಿದೆ. ಭೈರಪ್ಪನವರು ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ ಅನ್ನುವ ವಿಚಾರವನ್ನ ಸ್ಪಷ್ಟಪಡಿಸಿದೆ. ಮಧ್ಯಾಹ್ನ 2:38 ಸುಮಾರಿಗೆ ಅವರು ನಿಧನ ಹೊಂದಿದ್ದಾರೆ, ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ ಅನ್ನುವ ವಿಚಾರ ಈಗ ಆಸ್ಪತ್ರೆ ವೈದ್ಯರು ಸ್ಪಷ್ಟಪಡಿಸಿದ್ದಾರೆ. ರಾಷ್ಟ್ರೋತ್ಥಾನ ಆಸ್ಪತ್ರೆ ಈಗ ಸ್ಪಷ್ಟಪಡಿಸಿದೆ. ಇನ್ನು ನಮ್ಮ ಜೊತೆ ಮೈಸೂರಿನ ನಿವಾಸ ಅದು. ಅವರ ಮನೆಯವರವರು ನೋಡಿ, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಲ್ಲ, ಒಂದು ಎರಡು ವಿಂಡೋದಲ್ಲಿ ತಾವು ಗಮನಿಸ್ತಿರೋ ಹಾಗೆ ಒಂದು ವಿಂಡೋದಲ್ಲಿ ಅವರು ಕೊನೆಯದಾಗಿ ಭಾಗಿಯಾಗಿದ್ದ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಅವರನ್ನ ಕರೆತಂದು ಕುಳ್ಳಿರಿಸ್ತಾ ಇರುವಂತಹ ದೃಶ್ಯ. ವೀರೇಂದ್ರ ಹೆಗ್ಗಡೆಯವರ ಪಕ್ಕದಲ್ಲಿ ಅವರನ್ನ ಕುಳ್ಳಿರಿಸ್ತಾ ಇದ್ರೆ ಅದರ ಜೊತೆಗೆ ಅವರ ಜೊತೆಯಲ್ಲಿ ನಮ್ಮ ರಿಪಬ್ಲಿಕ್ ಕನ್ನಡದ ಸಂಪಾದಕರು ಕೂಡ ಇದ್ರು. ಇದು ಅವರ ಇನ್ನೊಂದು ವಿಂಡೋದಲ್ಲಿ ತಾವು ನೋಡ್ತಾ ಇದ್ರಲ್ಲ, ಇದು SL ಭೈರಪ್ಪ ಅವರ ಸಂಬಂಧಿಕರ ಮನೆ. ಆ ಸಂಬಂಧಿಕರ ಮನೆಯಲ್ಲಿ ಎಲ್ಲೊಬ್ರು ತಾಯಿ ಮಾತಾಡ್ತಿರುವಂತ ದೃಶ್ಯ, ಅವ್ರ ಸಂಬಂಧಿಕರು ಅಂತ ಅನ್ಸುತ್ತೆ. ಅವರಿಗೆಲ್ಲ ವಿಚಾರ ಈಗ ತಿಳಿದಿರುತ್ತೆ. ವಯೋ ಸಹಜ ಕಾಯಿಲೆಯಿಂದ ಅವರ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರಲ್ಲ, ನಿರಂತರವಾಗಿ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗಲಿಲ್ಲ. 94 ವರ್ಷದ SL ಭೈರಪ್ಪನವರ ನಿಧನದ ವಾರ್ತೆ ಈಗ ನಮಗೆ ಬಂದಿದೆ. ಅವರ ನಿಧನದ ವಿಚಾರ ಎಲ್ಲರಲ್ಲೂ ಕೂಡ ಬಹಳ ನೋವು ಉಂಟು ಮಾಡಿದೆ. ಯಾಕಂತ ಹೇಳಿದ್ರೆ ಸಾಹಿತ್ಯ ಲೋಕಕ್ಕೆ ಅವರು ಕೊಟ್ಟಂತ ಕೊಡುಗೆ ಅದು ಯಾರೂ ಕೂಡ ಅವರನ್ನ ಮೀರಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಅಂತ SL ಭೈರಪ್ಪನವರ ನಿಧನದ ವಿಚಾರ ಅವರ ಅಭಿಮಾನಿಗಳಲ್ಲಿ, ಅವರ ಕೃತಿಗಳನ್ನ ಓದಿದವರಲ್ಲಿ, ಅವರ ಕಾದಂಬರಿಗಳನ್ನ ಓದಿದವರಲ್ಲಿ ಅದೊಂದು ಶಾಕಿಂಗ್ ನ್ಯೂಸ್. ಅದು ಅವರು ಇಲ್ಲ ಅನ್ನುವಂತ ವಿಚಾರನ. ವೆಲ್ಕಮ್ ಬ್ಯಾಕ್. ಹಿರಿಯ ಸಾಹಿತಿ SL ಭೈರಪ್ಪ ನಿಧನ. ಬೆಂಗಳೂರು ಕಡೆ ಭೈರಪ್ಪ ಕುಟುಂಬಸ್ಥರು ಹೊರಟಿದ್ದಾರೆ. SL ಭೈರಪ್ಪ ಸಾವಿನ ಬಗ್ಗೆ ತಿಳಿದು ಬರ್ತಾ ಇದ್ದಂತೆ ಅವರ ಕುಟುಂಬದವರೆಲ್ಲರೂ ಕೂಡ ಈಗ ಬೆಂಗಳೂರು ಕಡೆ ಹೊರಟಿದ್ದಾರೆ. ಮೈಸೂರಿನಿಂದ ಬೆಂಗಳೂರು ಕಡೆ ಅವರ ಕುಟುಂಬದವರು ಆಗಮಿಸ್ತಾ ಇದ್ದಾರೆ. ಭೈರಪ್ಪ ಅವರ ನಿಧನದ ವಾರ್ತೆ ಅವರೆಲ್ಲರಿಗೂ ಕೂಡ ಬರಸಿಡಿಲು ಬಡಿದಂತಾಗಿದೆ. SL ಭೈರಪ್ಪ ಅವರ ಸಾವಿನ ಸುದ್ದಿಯನ್ನ ತಿಳಿದು ಈಗ ಮೈಸೂರಿನಲ್ಲಿ ಇದ್ದ ಅವರ ಕುಟುಂಬದವರು ಬೆಂಗಳೂರಿನ ಕಡೆಗೆ ಆಗಮಿಸ್ತಾ ಇದ್ದಾರೆ. ಹಿರಿಯ ಸಾಹಿತಿ SL ಭೈರಪ್ಪ ಅವರು ನಿಧನರಾಗಿದ್ದಾರೆ. ಅವರ ನಿಧನದ ವಾರ್ತೆ ಎಲ್ಲರಿಗೂ ಕೂಡ ಬರಸಿಡಿಲು ಬಡಿದಂತಾಗಿದೆ. ಹೃದಯಾಘಾತದಿಂದ SL ಭೈರಪ್ಪ ನಿಧನ ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಮಧ್ಯಾಹ್ನ 2:38 ಸುಮಾರಿಗೆ ಭೈರಪ್ಪನವರು ನಿಧನ ಹೊಂದಿದ್ದಾರೆ. SL ಭೈರಪ್ಪ ನಿಧನದ ಬಗ್ಗೆ ಮಾಧ್ಯಮ ಹೇಳಿಕೆಯನ್ನ ನೀಡಿದ್ದಾರೆ. ಬೆಂಗಳೂರಿನ ರಾಷ್ಟ್ರೋತ್ಥಾನ ಆಸ್ಪತ್ರೆ ಮಾಧ್ಯಮ ಹೇಳಿಕೆಯನ್ನ ನೀಡಿದೆ. ಭೈರಪ್ಪನವರು ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ ಅನ್ನುವ ವಿಚಾರವನ್ನ ಸ್ಪಷ್ಟಪಡಿಸಿದೆ. ಮಧ್ಯಾಹ್ನ 2:38 ಸುಮಾರಿಗೆ
ಅವರು ನಿಧನ ಹೊಂದಿದ್ದಾರೆ, ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ ಅನ್ನುವ ವಿಚಾರ ಈಗ ಆಸ್ಪತ್ರೆ ವೈದ್ಯರು ಸ್ಪಷ್ಟಪಡಿಸಿದ್ದಾರೆ. ರಾಷ್ಟ್ರೋತ್ಥಾನ ಆಸ್ಪತ್ರೆ ಈಗ ಸ್ಪಷ್ಟಪಡಿಸಿದೆ. ಇನ್ನು ನಮ್ಮ ಜೊತೆ ಮಾತಾಡೋದು ಮೈಸೂರಿನ ನಿವಾಸ, ಅದು ಅವರ ಮನೆಯವರವರು. ನೋಡಿ, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಲ್ಲ, ಒಂದು ಎರಡು ವಿಂಡೋದಲ್ಲಿ ತಾವು ಗಮನಿಸ್ತಿರೋ ಹಾಗೆ ಒಂದು ವಿಂಡೋದಲ್ಲಿ ಅವರು ಕೊನೆಯದಾಗಿ ಭಾಗಿಯಾಗಿದ್ದ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಅವರನ್ನ ಕರೆತಂದು ಕುಳ್ಳಿರಿಸ್ತಾ ಇರುವಂತಹ ದೃಶ್ಯ. ವೀರೇಂದ್ರ ಹೆಗ್ಗಡೆಯವರ ಪಕ್ಕದಲ್ಲಿ ಅವರನ್ನ ಕುಳ್ಳಿರಿಸ್ತಾ ಇದ್ರೆ ಅದರ ಜೊತೆಗೆ ಅವರ ಜೊತೆಯಲ್ಲಿ ನಮ್ಮ ರಿಪಬ್ಲಿಕ್ ಕನ್ನಡದ ಸಂಪಾದಕರು ಕೂಡ ಇದ್ರು. ಇದು ಅವರ ಇನ್ನೊಂದು ವಿಂಡೋದಲ್ಲಿ ತಾವು ನೋಡ್ತಾ ಇದ್ರಲ್ಲ, ಇದು SL ಭೈರಪ್ಪ ಅವರ ಸಂಬಂಧಿಕರ ಮನೆ. ಆ ಸಂಬಂಧಿಕರ ಮನೆಯಲ್ಲಿ ಎಲ್ಲೊಬ್ರು ತಾಯಿ ಮಾತಾಡ್ತಿರುವಂತ ದೃಶ್ಯ, ಅವ್ರ ಸಂಬಂಧಿಕರು ಅಂತ ಅನ್ಸುತ್ತೆ. ಅವರಿಗೆಲ್ಲ ವಿಚಾರ ಈಗ ತಿಳಿದಿರುತ್ತೆ. ವಯೋ ಸಹಜ ಕಾಯಿಲೆಯಿಂದ ಅವರ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರಲ್ಲ, ನಿರಂತರವಾಗಿ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗಲಿಲ್ಲ. 94 ವರ್ಷದ SL ಭೈರಪ್ಪನವರ ನಿಧನದ ವಾರ್ತೆ ಈಗ ನಮಗೆ ಬಂದಿದೆ. ಅವರ ನಿಧನದ ವಿಚಾರ ಎಲ್ಲರಲ್ಲೂ ಕೂಡ ಬಹಳ ನೋವು ಉಂಟು ಮಾಡಿದೆ. ಯಾಕಂತ ಹೇಳಿದ್ರೆ ಸಾಹಿತ್ಯ ಲೋಕಕ್ಕೆ ಅವರು ಕೊಟ್ಟಂತ ಕೊಡುಗೆ ಅದು ಯಾರೂ ಕೂಡ ಅವರನ್ನ ಮೀರಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಅಂತ SL ಭೈರಪ್ಪನವರ ನಿಧನದ ವಿಚಾರ ಅವರ ಅಭಿಮಾನಿಗಳಲ್ಲಿ, ಅವರ ಕೃತಿಗಳನ್ನ ಓದಿದವರಲ್ಲಿ, ಅವರ ಕಾದಂಬರಿಗಳನ್ನ ಓದಿದವರಲ್ಲಿ ಅದೊಂದು ಶಾಕಿಂಗ್ ನ್ಯೂಸ್. ಅದು ಅವರು ಇಲ್ಲ ಅನ್ನುವಂತ ವಿಚಾರನ. ವೆಲ್ಕಮ್ ಬ್ಯಾಕ್. ಹಿರಿಯ ಸಾಹಿತಿ SL ಭೈರಪ್ಪ ನಿಧನ. ಬೆಂಗಳೂರು ಕಡೆ ಭೈರಪ್ಪ ಕುಟುಂಬಸ್ಥರು ಹೊರಟಿದ್ದಾರೆ. SL ಭೈರಪ್ಪ ಸಾವಿನ ಬಗ್ಗೆ ತಿಳಿದು ಬರ್ತಾ ಇದ್ದಂತೆ ಅವರ ಕುಟುಂಬದವರೆಲ್ಲರೂ ಕೂಡ ಈಗ ಬೆಂಗಳೂರು ಕಡೆ ಹೊರಟಿದ್ದಾರೆ. ಮೈಸೂರಿನಿಂದ ಬೆಂಗಳೂರು ಕಡೆ ಅವರ ಕುಟುಂಬದವರು ಆಗಮಿಸ್ತಾ ಇದ್ದಾರೆ. ಭೈರಪ್ಪ ಅವರ ನಿಧನದ ವಾರ್ತೆ ಅವರೆಲ್ಲರಿಗೂ ಕೂಡ ಬರಸಿಡಿಲು ಬಡಿದಂತಾಗಿದೆ. SL ಭೈರಪ್ಪ ಅವರ ಸಾವಿನ ಸುದ್ದಿಯನ್ನ ತಿಳಿದು ಈಗ ಮೈಸೂರಿನಲ್ಲಿ ಇದ್ದ ಅವರ ಕುಟುಂಬದವರು ಬೆಂಗಳೂರಿನ ಕಡೆಗೆ ಆಗಮಿಸ್ತಾ ಇದ್ದಾರೆ. ಹಿರಿಯ ಸಾಹಿತಿ SL ಭೈರಪ್ಪ ಅವರು ನಿಧನರಾಗಿದ್ದಾರೆ. ಅವರ ನಿಧನದ ವಾರ್ತೆ ಎಲ್ಲರಿಗೂ ಕೂಡ ಬರಸಿಡಿಲು ಬಡಿದಂತಾಗಿದೆ. ಹೃದಯಾಘಾತದಿಂದ SL ಭೈರಪ್ಪ ನಿಧನ ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಮಧ್ಯಾಹ್ನ 2:38 ಸುಮಾರಿಗೆ ಭೈರಪ್ಪನವರು ನಿಧನ ಹೊಂದಿದ್ದಾರೆ. SL ಭೈರಪ್ಪ ನಿಧನದ ಬಗ್ಗೆ ಮಾಧ್ಯಮ ಹೇಳಿಕೆಯನ್ನ ನೀಡಿದ್ದಾರೆ. ಬೆಂಗಳೂರಿನ ರಾಷ್ಟ್ರೋತ್ಥಾನ ಆಸ್ಪತ್ರೆ ಮಾಧ್ಯಮ ಹೇಳಿಕೆಯನ್ನ ನೀಡಿದೆ. ಭೈರಪ್ಪನವರು ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ ಅನ್ನುವ ವಿಚಾರವನ್ನ ಸ್ಪಷ್ಟಪಡಿಸಿದೆ. ಮಧ್ಯಾಹ್ನ 2:38 ಸುಮಾರಿಗೆ ಅವರು ನಿಧನ ಹೊಂದಿದ್ದಾರೆ, ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ ಅನ್ನುವ ವಿಚಾರ ಈಗ ಆಸ್ಪತ್ರೆ ವೈದ್ಯರು ಸ್ಪಷ್ಟಪಡಿಸಿದ್ದಾರೆ. ರಾಷ್ಟ್ರೋತ್ಥಾನ ಆಸ್ಪತ್ರೆ ಈಗ ಸ್ಪಷ್ಟಪಡಿಸಿದೆ. ಇನ್ನು ನಮ್ಮ ಜೊತೆ